ಎನ್ನುವ ಪ್ರಸಂಗಗಳು. ಏನು ಗೋವಿಂದರಾಜನ ಪ್ರಾಣ ಮರಳಿ ಬಂತು, ಮಹಾಲಿಂಗೇಶ್ವರರು ಪ್ರಾಣದಾನ ಮಾಡಿದ್ರು, ಆಯ್ತು. ಆ ನಂತರದೊಳಗೆ ಎರಡನೇದಾಗಿ ಏನಾಯ್ತು ಅಂದ್ರೆ ಕೇದಾರ ಬಾವು ಅಂತಿದ್ನಲ್ಲ, ಎರಡನೇ ಮಗ ಮಾಲೋಜಿ, ಎರಡನೇ ಮಗ, ಅವನ್ನ ಉತ್ತರಾಧಿಕಾರಿ ಮಾಡಬೇಕು ಅಂತ ಮಹಾಲಿಂಗೇಶ್ವರರಿಗೆ ಏನು ರಾಜ ತಿಳಿಸಿದ್ದ. ಅದು ಊರಿಗೆಲ್ಲ ಗೊತ್ತಿತ್ತು, ರಾಜ್ಯಕ್ಕೆಲ್ಲ ಗೊತ್ತಿತ್ತು. ಮಾಲೋಜಿಯ ನಂತರದೊಳಗೆ ಆ ಜಾಗ ತುಂಬವ್ರು ಯಾರು ಅಂದ್ರೆ, ಸಮರ್ಥ ಉತ್ತರಾಧಿಕಾರಿ ಯಾರು ಅಂದ್ರೆ ಕೇದಾರ ಬಾಹು ಅಂತ ಗುರ್ತಿತ್ತೆಲ್ಲರಿಗೂ. ಆದ್ರ ಅರಮನೆಯೊಳಗಿರ್ತಕ್ಕಂಥ ಇತರೆ ರಾಣಿಯರು ಕೇದಾರ ಬಾಹುವಿನ ತಾಯಿ ಬಿಟ್ರೆ ಇನ್ನುಳಿದವರಿಗೆ ಬಹಳ ಹೊಟ್ಟೆ ಕಿಚ್ಚಾಗತ್ತಿತ್ತು, ತ್ರಾಸ್ ಮಾಡ್ಕೊಳಕತ್ತರು. ನಿಮಗ್ ಗುರ್ತಲ್ಲ, ಶ್ರೀರಾಮನನ್ನ ಪಟ್ಟಗಟ್ಟಬೇಕು ಅನ್ನೋ ನಿರ್ಣಯ ಆದಾಗ ಯಾರಿಗೆ ತ್ರಾಸ ಆಗಿತ್ರಿಪ್ಪ? ಕೌಸಲ್ಯಗೆ ಬಹಳ ಸಂತೋಷ ಆಗಿತ್ತು. ರಾಮನ ತಾಯಿ ಕೌಸಲ್ಯಗೆ ಬಹಳ ಸಂತೋಷವಾಗಿತ್ತು, ದಶರಥನಿಗೂ ಸಂತೋಷ ಆಗಿತ್ತು. ಆದ್ರೆ ತ್ರಾಸ್ ಮಾಡ್ಕೊಂಡಿದ್ರು ಒಬ್ರು, ಯಾರು? ಕೈಕೇಯಿ. ಹೌದಲ್ಲ? ನನ್ನ ಮಗನಿಗೆ ಪಟ್ಟ ಆಗಬೇಕು, ಶ್ರೀರಾಮನಿಗೆ ಯಾಕ ಅನ್ನೋ ಭಾವನಾ ಬೆಳೆಸ್ಕೊಂಡಿದ್ಲು. ಇದು ನಿಮ್ಗೆ ಗೊತ್ತದ. ಹಂಗ ಏನಾತಂದ್ರೆ ಕೇದಾರ ಬಾಹುವಿನಿಗೆ ಉತ್ತರಾಧಿಕಾರವನ್ನ ಕೊಡ್ತಾನ ರಾಜ ಅನ್ನೋದು ಗೊತ್ತಾದ ಮೇಲೆ ಆತನ ಇತರೆ ರಾಣಿಯರು ಕೇದಾರ ಬಾಹುವಿನ ತಾಯಿ ಬಿಟ್ರೆ ಇನ್ನುಳಿದ ರಾಣಿಯರಿದ್ರಲ್ಲ ಅವರಿಗೆಲ್ಲ ಹೊಟ್ಟಿ ಕಿಚ್ಚು. ಈ ಕೇದಾರ ಬಾಹು ರಾಜ ಆದಂದ್ರೆ ನನ್ನ ಮಕ್ಕಳು ಏನ್ ಮಾಡ್ಬೇಕು, ನಿನ್ನ ಮಕ್ಕಳು ಏನ್ ಮಾಡ್ಬೇಕು, ಅವರೆಲ್ಲ ಸೇವಕರಾಗಿ ಜೀವನ ಮಾಡ್ಬೇಕನ? ಬೇಡ, ನನ್ನ ಮಗನ ಉತ್ತರಾಧಿಕಾರ ಮಾಡ್ತೀನಿ ಅಂತ ಆಕಿ, ನನ್ನ ಮಗನ ಉತ್ತರಾಧಿಕಾರ ಮಾಡ್ತೀನಿ ಅಂತ ಈಕಿ, ಎಲ್ಲರೂ ಕೂಡಿ ಮಾತಾಡ್ಕೊಂಡ್ರು. ಕೇದಾರ ಬಾಹು ಮೊದಲು ಸಾಯಿಲಿ, ಮುಂದೆ ನೋಡೋಣ ಅಂತ ಒಬ್ರಿಗೊಬ್ರು ಮಾತಾಡ್ಕೊಂಡು ಏನ್ ಮಾಡಿದ್ರಂತ, ಉಣ್ಣು ಊಟದೊಳಗೆ ವಿಷ ಹಾಕಿಬಿಟ್ರು. ಅವನ ಮೇಲೆ ಬಹಳ ಪ್ರೇಮ ಮಾಡಿದಂಗ ಮಾಡ್ತಿದ್ರು, ಮಾತಾಡಿಸ್ತಿದ್ರು, ಅವನಿಗೇನೆಲ್ಲ ಬೇಕು ಬೇಡಗಳನ್ನು ಕೇಳ್ತಿದ್ರು, ಇಷ್ಟಗಳನ್ನು ಕೇಳಿ ತಂದು ಕೊಡ್ತಿದ್ರು. ಹಂಗ ಮಾಡಿ ಒಲಿಸಿಕೊಂಡು ಒಂದು ದಿನ ಏನ್ ಮಾಡಿದ್ರಂತ, ಊಟದೊಳಗೆ ಅದು ನಿಧಾನವಾಗಿ ಪರಿಣಾಮ ಆಗಿರ್ಬೇಕು, ಸ್ಲೋ ಪಾಯ್ಸನ್ ಅಂತಾರ ನೋಡಿ, ನಿಧಾನವಾಗಿ ಅದರ ಪರಿಣಾಮ ಆಗಿರ್ಬೇಕು. ಅಂಥ ಒಂದು ವಿಷ ಹಾಕಿ ಆತನಿಗೆ ಉಣಿಸಿದರು. ಅವ ಕೇದಾರ ಬಾಹು ಅವನಿಗೇನೂ ಗೊತ್ತಿದ್ದಿಲ್ಲ ಪಾಪ, ಎಲ್ಲರೂ ತಾಯಿ ಅಂತ ತಿಳ್ಕೊಂಡಿದ್ದ. ಅವ್ರು ಮಾತಾಡ್ತಿದ್ದ, ಕೊಟ್ಟದ್ದನ್ನು ತಗೋತಿದ್ದ, ಅವ್ರು ಊಟಕ್ಕೆ ನೀಡಿ ಉಣಿಸಿದಾಗ ಪ್ರೀತಿಯಿಂದ ಮಾತಾಡ್ತಾ ಉಣಿಸಿದಾಗ ಉಣ್ತಿದ್ದ. ಹಿಂಗ ಸಹಜ ಮಾಡಿದ್ದ ಊಟವನ್ನ. ಆ ಊಟದಾಗ ಏನು ವಿಷ ಬೆರೆಸಿದ್ರೆ ಅದು ಗೊತ್ತಾಗಿದ್ದಿಲ್ಲ. ದಿನ ಏನಾತು ಅಂತಂದ್ರೆ ಆರೋಗ್ಯ ಹದಗೆಡ್ಕೋತ ಬಂತ ಅವಂಗ. ಏನ್ ಉಂಡ್ರು ದಕ್ಕಲಂಗ ಆತು, ಎಲ್ಲಾ ವಾಂತಿ ಭೇದಿ ಶುರುವಾಯ್ತು. ಯಾವ ಔಷಧಗಳು ಕೆಲಸ ಮಾಡ್ಲಿಲ್ಲ. ಎಂಥ ವೈದ್ಯರದಾರ ಅಂದ್ರೂ ಯಾರು ಕೂಡ ಅದಕ್ಕೇನು ಔಷಧ ಮಾಡ್ಲಿಕ್ಕೆ ಆಗ್ಲಿಲ್ಲ. ಎಲ್ಲರೂ ಕೈ ಚೆಲ್ಲಿದ್ರು, ನಮ್ ಕಡೆಯಿಂದ ಸಾಧ್ಯ ಇಲ್ಲ, ಇದೇನೋ ರೋಗ ಬಹಳ ಉಲ್ಬಣ ಆಗ್ಯದ, ನಾವೇನ್ ಮಾಡೋಣ ಅಂತ ಕೈ ಚೆಲ್ಲಿದಾಗ ಮಾಲೋಜಿಗೆ ಚಿಂತೆ ಆತು. ನನ್ನ ನಂತರದೊಳಗೆ ಈ ರಾಜ್ಯವನ್ನ ಅವ ಸಮರ್ಥವಾಗಿ ನಿಭಾಯಿಸ್ತಾನಂತ ತಿಳ್ಕೊಂಡಿದ್ದೆ, ಅವನನ್ನ ಎಲ್ಲಾ ರೀತಿಯಲ್ಲಿ ನಾ ತಯಾರು ಮಾಡಿದ್ದೆ. ಅವನಿಗೆ ಹಿಂಗ್ಯಾಕಾತು ಅದ ಚಿಂತೆ ಅವನಿಗೆ. ಸ್ವರಿಗೆ ಹಾಸಿಗೆ ಹಿಡ್ದಾನ, ಆ ಹಾಸಿಗೆಗೆನ ಹೊರಕೊಂಡಂತಹ ಸ್ಥಿತಿ ಅವಂದಾಗಿತ್ತು. ಮೈಯೊಳಗೆ ಏನು ಉಳಿದಿದ್ದಿಲ್ಲ, ನರ ಎಲು ಏನು ಅಷ್ಟ ಉಳಿದದ್ದು, ತೊಗಲು ನರ ಎಲು ಅಟ ಉಳಿದಿದ್ವು, ಎಲ್ಲ ಕರಿಗೆ ಹಾಸಿಗೆಗೆ ಅಂಟುಕೊಂಡಾನೇನೋ ಅನ್ನುವಂಗಾಗಿದ್ದ. ಆದ್ರೆ ಜೀವ ಬಹಳ ಕಟಿ, ಇನ್ನೂ ಜೀವಿತ್ತ ಒಂದು. ಅವಾಗೇನಾತು ಅಂದ್ರೆ ರಾಜ 4-6 ದಿನ ಮಹಾಲಿಂಗೇಶ್ವರ ಹತ್ಯಕ್ಕೆ ಹೋಗಿದ್ದಿಲ್ಲ. ಅಂದ್ ಏನ್ ಅನಿಸ್ತೋ ಏನೋ, ಮಗನ ಈ ವ್ಯವಸ್ಥೆ ಒಳಗನ ಮೈ ಮರ್ತಿದ್ದ, ಅವಂಗ ಎಲ್ಲಿ ಏನಾಗ್ತದೋ ಅನ್ನೋ ಚಿಂತಿ ಒಳಗನ ಮಹಾಲಿಂಗೇಶ್ವರನ ಮರ್ತಿದ್ದ. ಅವಾಗ ಕೊನೆಗೆ ನೆನಪಾಯ್ತ ಅವಂಗ, ಮಗ ಇನ್ನೇನು ಕೈ ಬಿಟ್ಟು ಹೋಗ್ತಾನ ಅಂದಾಗ ಇವನ್ ಹೆಂಗ್ ಉಳಿಸ್ಕೊಳ್ಳೋದು? ಯಾವ ವೈದ್ಯರಿಗೂ ಯಾವ ಔಷಧಕ್ಕೂ ಕೆಲಸ ಆಗಿಲ್ಲ. ಮಹಾತ್ಮ ಇಲ್ಲೇ ಅದಾನ, ಅವನಿಗೆ ನಾ ಯಾಕೆ ಈ ವಿಚಾರವನ್ನ ತಿಳಿಸಬಾರದು ಅಂತೇಳಿ ಮಹಾಲಿಂಗೇಶ್ವರಂತೆ ಹೋಗಿ ಈ ವಿಚಾರವನ್ನೆಲ್ಲ ತಿಳಿಸಿದ ಮೇಲೆ ಮಹಾಲಿಂಗ ಸ್ವಾಮಿಗಳು ಬರ್ತಾರೆ. ಬಂದು ಪಾದ ಪೂಜೆಯನ್ನ ಮಾಡಿಸಿಕೊಂಡು ಪಾದೋದಕವನ್ನ ಆತನಿಗೆ ಕುಡಿಸ್ಲಿಕ್ಕೆ ಹೇಳ್ತಾರ. ಆ ಏನು ಕೇದಾರ ಬಾಹು ಮಲಗಿರ್ತಾನ ಅವನಿಗೆ ಪಾದೋದಕವನ್ನು ಕುಡಿಸ್ತಾರೆ. ಪಾದೋದಕವನ್ನು ಕುಡಿಸಿದ ಮೇಲೆ ಏನಾಗ್ತದಂತ, ಮತ್ತಷ್ಟು ವಾಮಿಟ್ ಆಗ್ತದೆ, ಮತ್ತಷ್ಟು ವಾಂತಿ ಆಗ್ತದೆ. ಏನೇನು ಉಳಿದಿಲ್ರಿ ಅಪ್ಪ ಮೈಯಾಗ, ನೀವು ಮತ್ ವಾಂತಿ ಮಾಡಕ್ ಹತ್ನಲ್ಲ ಅವ ಪಾದೋದಕ ಕೊಟ್ಟಗಳೇನ ಅಂದ್ರೆ ಏನಾಗುದಿಲ್ಲಪ್ಪ, ಸಮಾಧಾನ ತಗೊಳ್ರಿ ಅಂತ ಗುರುಗಳು ಹೇಳಿದ್ರು. ಹೊಟ್ಟೆಂದೆಲ್ಲ ಮತ್ತೆಲ್ಲ ವಾಮಿಟ್ ಆಯ್ತು. ಏನಪ್ಪಾ ಅಂದ್ರೆ ಬರೀ ಕರಿ ಬಣ್ಣದ ಪದಾರ್ಥವೇ ಬಿತ್ತಂತೆ.
ಅವಾಗ ರಾಜ ಅದನ್ನೆಲ್ಲ ನೋಡಿ ಏನಾಗ್ಯದ್ರಿ ಅವಂಗ ಅಂತ ಮತ್ತೆ ತ್ರಾಸ ಮಾಡಿಕೊಂಡಾಗ ಅವಾಗ ಮಹಾಲಿಂಗ ಸ್ವಾಮಿಗಳು ತ್ರಾಸ ಮಾಡ್ಕೋಬೇಡ, ಅವನಿಗೆ ಒಳ್ಳೇದಾಗ್ತದೆ, ಏನಾಗೋದಿಲ್ಲ, ಕಾಯು ದೇವ್ರ ದೊಡ್ಡವದಾನ, ಸಮಾಧಾನ ತಗೋ ರಾಜ ಅಂತ ಹೇಳಿ ಆ ಕೇದಾರ ಬಾವುಗೆ ವಿಭೂತಿ ಧಾರಣ ಮಾಡಿ ಮತ್ತ ಮಂತ್ರೋಚ್ಚಾರವನ್ನ ಮಾಡಿ ಅವ್ರು ಅಲ್ಲೇ ಜಪ ಮಾಡ್ಕೋತ ಕೂತು ಬಿಟ್ರು. ಆಮೇಲೆ ಏನಪ್ಪಾ ಅಂದ್ರೆ ತಾಸಾನು ತಾಸುಗಟ್ಲೆ ಅವನು ಮುಂದೆ ಜಪ ಮಾಡ್ಕೋತ ಕೂತಾಗ ಏನಾತು ಅಂದ್ರೆ ನಿಧಾನಕ್ಕವ ಏನಪ್ಪಾ ಅಂದ್ರೆ ಕಣ್ಣು ತೆರೆದ, ಸ್ವಾಮಿಗಳನ್ನ ನೋಡ್ದ, ಅಲ್ಲೇ ಕೈ ಮುಗುದ, ಯಪ್ಪ ನನಗ ನೀವು ಏನು ಮಾಡಿದ್ರೋ ಗೊತ್ತಿಲ್ಲ, ಆದ್ರೆ ನನಗೊಂಚೂರು ಶಕ್ತಿ ಬಂದಂಗ ಆಕತ್ತದ, ಮಾತಾಡಕ್ಕೂ ಶಕ್ತಿ ಇದ್ದಿಲ್ಲ, ಕಣ್ ಬಿಟ್ಟು ನೋಡಕ್ಕೂ ಶಕ್ತಿ ಇದ್ದಿಲ್ಲ, ಇಷ್ಟಾದ್ರೂ ನಾನು ನಿಮ್ಮನ್ನ ನೋಡಿ ಕೈ ಮುಗುದು ಎರಡು ಮಾತಾಡುವಷ್ಟು ಶಕ್ತಿ ನನಗ್ ಕೊಟ್ರಲ್ಲ, ಅಷ್ಟ ಸಾಕು ಅಂತ ಕೈ ಮುಗಿಯುವಾಗ ಮಹಾಲಿಂಗ ಸ್ವಾಮಿಗಳಂದ್ರು, ನಿನಗೇನು ಆಗಿಲ್ಲಪ್ಪ, ಧೈರ್ಯಗೆಡಬೇಡ, ದೇವರದಾನ, ಧೈರ್ಯದಿಂದ ನೀನು ಜೀವನ ಮಾಡು, ನಿನ್ನಿಂದ ಆಗಬೇಕಾದ ಕಾರ್ಯ ಬಹಳ ಅದಾವ, ಅದೆಲ್ಲ ಮುಗಿಸಿದ ಮೇಲೆ ನಿನಗೆ ಸಾವು ಬರ್ತದೆ, ಅಲ್ಲಿವರೆಗೂ ಏನಾಗುವುದಿಲ್ಲ ಅಂತ ಆಶೀರ್ವಾದ ಮಾಡಿ ತಲೆ ಮೇಲೆ ಕೈ ಇಟ್ಟು ಹೋಗ್ತಾರ ಅನ್ನುವಂತಹದ್ದು. ಕೇದಾರ ಬಾವು ದಿನ ಕಳೆದಂಗ ಮತ್ತ ಪುಷ್ಟಿವಂತನಾದ, ಮತ್ತ ಮೊದಲಿನಂಗ ಸಮರ್ಥನಾಗಿ ಆ ರಾಜ್ಯವನ್ನು ನಿಭಾಯಿಸುವಂತ ಶಕ್ತಿಯನ್ನ ಪಡ್ಕೊಂಡ ಅನ್ನುವಂತಹದ್ದು. ಮತ್ತ ಮೂರನೇ ಪ್ರಸಂಗ ಹಿಂಗ ಆಗ್ತದ್ರಿ, ಅವ್ರ ಮನೆಗೇನ ಎಲ್ಲಾ ಕಾಟಗಳಾದ್ವೇನೋ ಅಂತ ಅನಿಸ್ತದ್ರಿ, ಸಾಲ ಹಿಂಗ ಬರ್ತಾವ ಘಟನೆಗಳು. ಗೋವಿಂದರಾಜ ಅಂತ ದೊಡ್ಡ ಮಗ ಅಲ್ಲ, ಅವನ ಮಗ ನಾರಾಯಣನಿಗೂ ಹಂಗ ಆಗ್ತದ. ಸಣ್ಣ ಮಗು ರೀ ಅದು, ಆಡಿ ಬೆಳೆಯುವ ಮಗು. ಆ ಮಗುವಿಗೂ ಏನಾಗ್ತದಪ್ಪ ಅಂತಂದ್ರೆ ಬಾಲಗ್ರಹ ಪೀಡೆ, ಮುಠದೋಷ ಆಗಿ ಆ ಮಗು ಕೂಡ ಜೀವ ಕಳ್ಕೊತದ್ರಿ, ಆ ಮಗುನೂ ಸತ್ತೋಕತಿ. ಅವಾಗಲೂ ಕೂಡ ಮತ್ತೆ ಗುರುಗಳ ಮುಂದೆ ಆ ಮಗುವನ್ನು ಹಾಕಿದಾಗ ಗುರುಗಳು ಆ ಮಗುವಿಗೆ ವಿಭೂತಿ ಧಾರಣೆ, ಮಂತ್ರೋಚ್ಚಾರ, ನಂತರ ರುದ್ರಾಕ್ಷಿ ಧಾರಣೆಯ ಮೂಲಕ ಆರಾಮ್ ಮಾಡಿದ್ರು, ಮತ್ತೆ ಜೀವದಾನ ಮಾಡಿದ್ರು ಅನ್ನುವ ಪ್ರಸಂಗ ಬರ್ತದೆ. ಅಲ್ಲದೆ ಮತ್ತೊಂದು ಪ್ರಸಂಗ, ಅದೇ ಅರಮನೆ ಒಳಗಿರುವಂತ ಆ ಮಾಲೋಜಿ ರಾಜನ ಪ್ರೀತಿಯ ಕುದುರೆ ಒಂದಿರ್ತದೆ, ಸ್ವರ್ಗಗಾಮಿನಿ ಅಂತೇಳಿ. ಆ ಕುದುರೆ ಬಹಳ ಪ್ರೀತಿಯ ಕುದುರೆ ಅವಂದು. ಅವ ಏನಪ್ಪಾ ಅಂತಂದ್ರೆ ಅದರ ಮೇಲೆ ಬಹಳ ಜೀವ, ಅದು ಮನಿ ಮಗನ ಇದ್ದಂಗ ಅಂತಂತಿದ್ದ. ಆ ಕುದುರೆಯೂ ಕೂಡ ರೋಗಗ್ರಸ್ತ ಆಗಿ ಸತ್ತಾಗ ಆ ಕುದುರೆಗೂ ಜೀವದಾನವನ್ನ ಮಹಾಲಿಂಗೇಶ್ವರರು ಮಾಡಿದ್ರು ಅನ್ನೋ ಪ್ರಸಂಗವೂ ಕೂಡ ಬರ್ತದೆ. ಹೀಗೆ ಸಾಲು ಸಾಲಾಗಿ ಜೀವದಾನ ಮಾಡಿದ ಪ್ರಸಂಗಗಳೇ ಹೆಚ್ಚಾಗಿ ಬರ್ತಾವೆ ಅನ್ನುವಂತಹದ್ದನ್ನು ನೋಡ್ತೀವಿ. ಇದೆಲ್ಲ ಪ್ರಸಂಗಗಳನ್ನೇ ನಾವು ನೋಡಿದ ಮೇಲೆ ಮಾಲೋಜಿ ಆ ಗುರುಗಳ ಮುಂದೆ ಕುಂತು ಕೇಳ್ತಾನ. ನಿನ್ನೆ ನೋಡಿದ್ರಲ್ಲ, ಏನು ಕೇಳಿದ ಅಂದ್ರೆ ವಿಭೂತಿ ಮಹತ್ವ ಏನು, ಪಾದೋದಕದ ಮಹತ್ವ ಏನು, ಆ ವಿಭೂತಿ ಪಾದೋದಕದಿಂದ ಹೋದ ಪ್ರಾಣ ಮತ್ ಬರ್ತತಿ ಅಂದ್ರೆ, ಮತ್ತ ಹೋದ ಕಣ್ಣು ಮತ್ ಬರ್ತಾವಂದ್ರೆ, ಅವರಿಗೆ ರೋಗಗಳೆಲ್ಲ ಹೊಕ್ಕಾವಂದ್ರೆ, ಆ ಎಲ್ಲಾ ಸಾಮಾನ್ಯ ಜನ ಎಲ್ಲ ಶ್ರೀಮಂತರಾಗ್ತಾರಂದ್ರೆ, ದಡ್ಡರೆಲ್ಲ ಅವರು ಏನಪ್ಪಾ ಅಂತಂದ್ರೆ ಪಂಡಿತರಾಗ್ತಾರ ಅಂತಂದ್ರೆ ಏನಿರ್ಬಹುದು ಅಂತಹದ್ದು ಅದರೊಳಗ ಅಂತ ಪ್ರಶ್ನೆ ಮಾಡಿದ್ನಲ್ಲ, ಅದ ಪ್ರಶ್ನೆಯನ್ನ ಮತ್ತೊಮ್ಮೆ ಕೇಳ್ತಾನೆ. ಏನಪ್ಪಾ ಅಂದ್ರೆ ಆ ವಿಭೂತಿ ಮಹಿಮೆಯನ್ನ, ಆ ಮಂತ್ರದ ಮಹಿಮೆಯನ್ನ, ಆ ರುದ್ರಾಕ್ಷಿ ಮಹಿಮೆಯನ್ನ ನನಗೊಂಚೂರು ತಿಳಿಸ್ಬೇಕು ಅಂತ ಕೈ ಮುಗಿದು ಬೇಡದಾಗ ಗುರುಗಳು ಅದರ ಮಹತ್ವ ಹೇಳ್ತಾರೆ. ವಿಭೂತಿ ಬಗ್ಗೆ ನಿನ್ನೆ ನೋಡಿದ್ರಿ ನೀವು, ಆಕಳ ಸೆಗಣಿಯಿಂದ ಮಾಡ್ತಾರ ಅಂತ ನೋಡಿದ್ರಿ. ನಿನ್ನೆ ಗುರುಗಳು ಅವರೊಂಚೂರು ಹೇಳ್ತಾರಂತ ಮಾಡಿದ್ದೆವು, ಆದ್ರೆ ಆ ಗುರುಗಳು ಆ ವಿಷಯ ತಗೊಳ್ಳಿಲ್ಲ, ನಿಮಗೆ ಹೇಳ್ಬೇಕಟ್ಟ ಎರಡು ಮಾತು. ಈಗ ವಿಭೂತಿ ಹಚ್ಕೋ ಅಂದ್ರೆ ನೀವು ಯಾರಾದ್ರೂ ಹಚ್ಕೊಳ್ರಿವಾ ಅಂತ, ಆದ್ರೆ ಸಗಣಿ ಹಚ್ಕೊಳ್ರಿ ಅಂದ್ರೆ ಯಾರು ಹಚ್ಕೋತಾರ? ಏನ್ರಿ ಅಂತ ಮಾತು ಹೇಳ್ತೀರಿ, ಸೆಗಣಿ ಯಾರು ಹಚ್ಕೋತಾರನೋ ಅಂತೀರಿ ನೀವು. ನೋಡ್ರಿ, ಅದ ಸೆಗಣಿಯಿಂದ ಆದದ್ದು ವಿಭೂತಿಯನ್ನ ಎಲ್ಲರೂ ಸಂತೋಷದಿಂದ ಹಚ್ಕೋತಾರೆ, ಆದ್ರೆ ಸೆಗಣಿ ಹಚ್ಕೋ ಅಂದ್ರೆ ಯಾರು ಹಚ್ಕೊಳ್ಳಿ. ಅಲ್ರಿ ಅಪ್ಪ, ಸೆಗಣಿನ ಬೇರೆ ವಿಭೂತಿನ ಬೇರೆ ಬೇರೆ ಇರಬಹುದು, ಆದ್ರೆ ತಯಾರು ಅದರಿಂದನೇ ಆಗೈತಲ್ಲ ಅಂದ್ರೂ ಒಪ್ಕೊಳಕ ಸಾಧ್ಯ ಆಗುದಿಲ್ಲ. ಅದ್ರಾಗ ಜವಾರಿ ಆಕಳದ ಸೆಗಣಿ, ಇತ್ತೀಚೆಗೆ ಜವಾರಿ ಆಕಳನ ಕಾಣುದಿಲ್ಲ ಬಿಡ್ರಿ, ಬಹಳ ಕಮ್ಮಿ, ಬಹಳ ಅಂದ್ರೆ ಬಹಳ ಕಮ್ಮಿ ಆಗ್ಯಾವ. ಹಾಲು ಹೆಚ್ಚಿಗೆ ಕೊಡ್ತಾವಂತ ಎಚ್.ಎಫ್ ಜರ್ಸಿ ಇವ ಆಗ್ಯಾವ. ಜವಾರಿ ಆಕಳ ಅದ್ರೊಳಗ ಮುಕ್ಕೋಟಿ ದೇವರ ಅದಾರ ಅಂತ ಹೇಳ್ತಾರ, ಹೌದಲ್ರಿ? ಕಾಮಧೇನು ಅಂತ ಅದಕ್ಕೆ ಹೆಸರು. ಅದ್ರೊಳಗ ಮುಕ್ಕೋಟಿ ದೇವತೆಗಳು, 33 ಕೋಟಿ ದೇವರೇ ಆ ಆಕಳೊಳಗ ಅದಾರ ಅಂದ್ರೂ ಕೂಡ ಇವತ್ತ ಆಕಳ ಜೋಪಾನ ಮಾಡೋರು ಇಲ್ಲ. ಮತ್ತ ಕಡದು ತಿನ್ನೋರು ಬಹಳ ಮಂದಿ ಆಗ್ಯಾರ.
ಸರ್ಕಾರಗಳೇನ್ ಹೇಳ್ತಾವಂದ್ರೆ ಗೋ ಹತ್ಯೆ ನಿಷೇಧ ಮಾಡ್ತೀವಿ ಅಂತಾರ, ಮಾಡಂಗೇ ಇಲ್ಲ. ಮೊದಲಿಗಿಂತಲೂ ಹೆಚ್ಚಾಗ್ಯಾವ, ತಿನ್ನೋರ ಸಂಖ್ಯೆನೂ ಬಹಳ ಆಗ್ಯದ. ನೋಡ್ರಿ, ಉಣ್ಣಾಕ ಏನ್ ಕಡಿಮೆ ಅದರಿಪ್ಪ. ಸಸ್ಯಾಹಾರದೊಳಗೆ ಎಷ್ಟು ಆ ತರದ ಅಡಿಗೆ ಅದಾವ. ಏನೊಂದು ದೊಡ್ಡ ಗ್ರಂಥನಾಕತಿ ಬರ್ಕೋತ ಹೋದ್ರೆ ಎಷ್ಟು ಪುಸ್ತಕಗಳದಾವ, ಅಡಿಗೆ ತಯಾರು ಮಾಡೋ ಪುಸ್ತಕಗಳು. ಏನ್ ನೋಡ್ಬೇಕು, ಲಕ್ಷ ಲಕ್ಷ ಅಡಿಗೆಗಳದಾವ ಸಸ್ಯಾಹಾರದೊಳಗ ಮಾಡಬಹುದಾದಂತಾವು. ಆದ್ರ ಮನುಷ್ಯ ಏನ್ ಮಾಡ್ತಾನಂದ್ರ ಬಾಯಿ ರುಚಿಗೆ ಮಾಂಸ ತಿಂದೆ ಮದ್ಯ ಕುಡ್ದೆ ಅಂತ ಮಾಡ್ತಾನ. ಏನ್ ಹೇಳುದು? ಬಸವಣ್ಣವ್ರಂತಾರ, ಕೊಲ್ಲೆನಯ್ಯ ಪ್ರಾಣಿಗಳ ಮೆಲ್ಲೆನಯ್ಯ ಬಾಯಿ ಇಚ್ಛೆಗೆ ಅಂತಾರ. ಆದ್ರೆ ಎಲ್ಲರೂ ಬಾಯಿ ರುಚಿಗೆ ಬಿದ್ದಾರ ಅಂದ ಮೇಲೆ ತಿನ್ನೋದನ್ನು ತಿಂತಾರ, ತಿನ್ಲಾರದ್ದನ್ನು ತಿಂತಾರ. ಜಿಂಕಿಗೆ ಕೇಳಿದ್ರೆ ಹೇಳ್ತದಂತ, ನೀ ಏನ್ ತಿಂತಿ ಅಂದ್ರೆ ನಾವು ಲಟ ತಿಂತೀನಿ ಅಂತದಂತ. ಹುಲಿಗೆ ಕೇಳ್ತಾರ ನೀ ಏನ್ ತಿಂತಿ ಅಂತ, ಹುಲಿ ಹೇಳ್ತದ ನಾನು ಮಾಂಸಾಟ ತಿಂತೀನಿ ಅಂತ. ಖರೆ ಅದ, ಅದು ನಿಸರ್ಗದ ನಿಯಮ. ಹುಲಿಗೆ ಹುಲ್ಲು ಹಾಕಿದ್ರೆ ಬದುಕುವುದಿಲ್ಲ, ಜಿಂಕಿಗೆ ಮಾಂಸ ಹಾಕಿದ್ರೆ ಬದುಕುವುದಿಲ್ಲ ತಿಂದು. ಹೌದಲ್ರಿ? ಎಟ್ಟು ಕೆಟ್ಟ ಹೊಟ್ಟೆ ಹಸ್ತದಂದ್ರು ಹುಲಿ ಹುಲ್ಲು ತಿನ್ನುದಿಲ್ಲ, ಜಿಂಕಿ ಮಾಂಸ ತಿನ್ನುದಿಲ್ಲ. ಇಂಥದ್ರೊಳಗ ಮನುಷ್ಯ ಕೇಳಿದ್ರಂತ, ನೀ ಏನ್ ತಿಂತೀಪ ಅಂದ್ರೆ ನಾನು ಹುಲ್ಲುನು ತಿಂತೀನಿ, ಮಾಂಸನು ತಿಂತೀನಿ, ಇನ್ನೆಲ್ಲಾನು ತಿಂತೀನಿ, ಎಲ್ಲವೂ ತಿನ್ನುವುದೆಲ್ಲ ನಾ ತಿಂತೀನಿ ಅಂತ. ಎಲ್ಲಾ ಪ್ರಾಣಿ ತಿನ್ನುವುದು ತಿಂತೀನಿ ಅಂತ ಹೇಳಿ. ಹಾಗಾದ್ರೆ ಏನದ ಹೇಳ್ರಿ? ಮನುಷ್ಯನ ನಟ ತಿನ್ನುವುದು ಉಳ್ದತಿ ಅಂತ ಮಾಡಿದ್ದೀವಿ ನಾವು. ಆದ್ರೆ ಇವತ್ತ ಅದು ಸುಳ್ಳಾಗ್ಯದ, ಮನುಷ್ಯರನ್ನ ತಿನ್ನೋರು ಅದಾರ ಅನ್ನೋದು ಗುರ್ತಾಗ್ಯದ ಇತ್ತೀಚೆಗೆ. ನಂತರದೊಳಗೆ ಏನಪ್ಪಾ ಅಂದ್ರೆ, ಚೀನಾದೊಳಗೆ ನೋಡ್ರಿ ಎಂತೆಂತ ತಿಂತಾರಂತ ಕತಿ ಅದಾವಲ್ಲ. ಇಲಿ ತಿಂತಾರ, ಚೋಳ್ ತಿಂತಾರ, ಜಡ್ಗೆ ತಿಂತಾರ, ಹಾವು ತಿಂತಾರ. ಹೌದಲ್ರಿ? ರಗಡ ಕತಿ ಅಲ್ರಿ ಇವೆಲ್ಲ ಅಲ್ಲೆಲ್ಲ ನಡೆದದು. ಇರ್ಲಿ, ಮನುಷ್ಯ ಇವತ್ತ ಬಾಯಿ ರುಚಿಗೆ ಏನೆಲ್ಲ ತಿನ್ನಬಾರದ ಹೊಲಸನ್ನ ತಿನ್ನುವಂತಹದ್ದನ್ನ ರೂಢಿ ಮಾಡ್ಕೊಂಡನ. ಅದರೊಳಗೆ ಆಕಳ ವಿಷಯವಾಗಿ ಬಂದಾಗ ಗೋಮಾತೆ ಅದನ್ನ ರಕ್ಷಣೆ ಮಾಡ್ರಿ, ಅದನ್ನ ಜೋಪಾನ ಮಾಡ್ರಿ ಅನ್ನೋ ಮಾತು ಹೇಳಿ, ಆ ಜವಾರಿ ಆಕಳದ ಸಗಣಿಯನ್ನ ನೆರಳಾಗೊಣಗಿಸಿ ಅದನ್ನ ಸುಟ್ಟು ಆ ಬೂದಿಯನ್ನೇನಪ್ಪಾ ಅಂದ್ರೆ ಸಾಣಿಸಿ ಅದನ್ನ ನೆನೆ ಇಟ್ಟು ಅದನ್ನ ಮತ್ತೆ ಅನೇಕ ಪ್ರಯೋಗಗಳನ್ನ ಮಾಡಿ ಏನಪ್ಪಾ ಬಹಳ ದಿನ ನೆನೆಸ್ತಾರೆ, ನೀರನ್ನ ಬದಲಾವಣೆ ಮಾಡ್ತಾರೆ. ಆ ನಂತರದಲ್ಲಿ ಅದರಿಂದ ವಿಭೂತಿಯನ್ನ ಕಟ್ತಾರೆ, ತಟ್ಟಿ ವಿಭೂತಿ ಕಟ್ಟಿ ಅದನ್ನ ಮತ್ತೆ ನೆರಳಾಗಿ ಒಣಗಿಸಿ ಮತ್ತೆ ಕುಳ್ಳಿನೊಳಗಿಟ್ಟು ಕಿಚ್ಚ ಹಾಕಿ ಸುಟ್ಟು ಅದರಿಂದ ಏನಪ್ಪಾ ಅಂದ್ರೆ ವಿಭೂತಿಯನ್ನ ತೆಗಿತಾರೆ ಅನ್ನುವಂಥದ್ದು. ಬಹಳ ಕ್ರಮದಿಂದ ವಿಭೂತಿ ನಮಗ್ ಕೊಡ್ತಾರೆ. ವಿಭೂತಿ ಶುದ್ಧಗೊಂಡ ವಿಭೂತಿ ನೋಡ್ರಿ. ಸೆಗಣಿ ಅಂತದ್ದು ಸಂಸ್ಕಾರ ಪಡ್ಕೊಂಡು ವಿಭೂತಿ ಆತು. ಸೆಗಣಿ ಹಚ್ಕೊಳ್ರಿ ಅಂದ್ರೆ ಒಲ್ಲೆ ಎಂದ್ವಿ, ಸಂಸ್ಕಾರಗೊಂಡ ವಿಭೂತಿ ಹಚ್ಕೊಳ್ರಿ ಅಂದ್ರೆ ಎಲ್ಲಾರು ಹಚ್ಕೋತೀವಿ. ಹಂಗ ನಾವೆಲ್ಲ ವಿಭೂತಿ ಪುರುಷರಾಗಬೇಕು ಅನ್ನುವಂತ ಮಾತನ್ನ ಹೇಳ್ತಾರೆ. ವಿಭೂತಿಗಿಂತ ಶಕ್ತಿ ಅದಲ್ಲ, ಹೋದ ಪ್ರಾಣವನ್ನೇ ಮರಳಿ ತಂದು ಕೊಡುವಂತ ಶಕ್ತಿ ಅದ ಅನ್ನುವಂತ ಮಾತು. ಇನ್ನು ಪಾದೋದಕ ಅಂದ್ರೆ ಗುರುವಿನ ಪಾದ ಪೂಜೆಯನ್ನ ಮಾಡಿ ಅದರಿಂದ ಪಾದೋದಕವನ್ನ ತಯಾರು ಮಾಡುವಂತಹದ್ದು ಅಂತ ಬರ್ತದೆ. ಎಂಥ ಶಕ್ತಿ ಅಂದ್ರೆ ಅದಕ್ಕೆ ಹೋದ ಪ್ರಾಣ ಮರಳಿ ತಂದು ಕೊಡುವಂತ ಶಕ್ತಿ ಆ ಪಾದೋದಕದ ಅಂತ. ಮಹಾಲಿಂಗ ಮಹಾಸ್ವಾಮಿಗಳು ವಿಭೂತಿ, ರುದ್ರಾಕ್ಷಿ, ಮಂತ್ರಗಳ ಮಹತ್ವವನ್ನ ಹೇಳ್ತಾ ಬರುವಂತ ಪ್ರಸಂಗ. ಅದನ್ನ ನಾವು ನಾಳೆ ದಿವಸ ಮತ್ತೆ ನೋಡೋಣ ಅನ್ನುವಂಥ ಮಾತಿನೊಂದಿಗೆ ಪೂಜ್ಯರು ಆ ಉಪದೇಶದ ಜೊತೆಗೆ ಮಾಡಿದಂತ ಇತರೆ ಪವಾಡಗಳನ್ನ ಮತ್ತೆ ನಾಳೆ ದಿವಸ ನಾವೆಲ್ಲ ನೋಡೋಣ. ಅಂತ ಮಹಾತ್ಮರ ನೆನೆದು ನೀವೆಲ್ಲ ಧನ್ಯರಾಗೋಣ, ಕೃತಾರ್ಥರಾಗೋಣ ಅಂತ ಹೇಳ್ತಾ, ಪೂಜ್ಯ ಅಪ್ಪಗಳವರ ಆಶೀರ್ವಾಣಿಯನ್ನು ನಾವು ಕೇಳಬೇಕು. ಅವರ ಮಾತುಗಳು ಅಂತಂದ್ರೆ ಏನಪ್ಪಾ ಅಂದ್ರೆ ಮಹಾಲಿಂಗೇಶ್ವರರ ಮಾತುಗಳಿದ್ದಂಗೆ. ಹಾಗೆ ಏನ್ ನಿಮ್ಮ ಮಲಕರ್ಮ ದೋಷಗಳನ್ನ ಕಳೆದು ಉದ್ಧಾರ ಮಾಡುವ ಮಾತುಗಳು ಪೂಜ್ಯರು. ನೀವೆಲ್ಲ ಅಂತ ಮಾತುಗಳಿಗೆ ಕಿವಿಯಾಗೋಣ ಅಂತ ಪ್ರವಚನಕ್ಕೆ ಮಂಗಲ ಹೇಳ್ತೀವಿ. ಜೈ ಮಂಗಲಂ, ಜೈ ನಮಃ ಪಾರ್ವತಿ ಶಿವ ಹರ ಹರ ಮಹಾದೇವ.